ನಮಸ್ಕಾರ ಸಿಂಹ ರಾಶಿಯವರೇ, ನಮ್ಮ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಇಂದು ನಾವು 2026 ರ ಏಪ್ರಿಲ್ 20 ರಿಂದ ಏಪ್ರಿಲ್ 26 ರವರೆಗಿನ ವಾರವು ನಿಮ್ಮ ಪಾಲಿಗೆ ಎಂತಹ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ಸಿಂಹ ರಾಶಿ ಮತ್ತು ಸಿಂಹ ಲಗ್ನದವರಿಗೆ ಈ ಸಮಯವು ಬಹಳ ಪ್ರಬಲವಾಗಿದೆ. ರಾಹು ಮತ್ತು ಕೇತುಗಳು ನಿಮ್ಮ ಜಾತಕವನ್ನು ಸಕ್ರಿಯಗೊಳಿಸಿದ್ದು, ನಿಮ್ಮ ಚಾರ್ಟ್ ಈಗ ಅತ್ಯಂತ ಸ್ಟ್ರಾಂಗ್ ಸ್ಥಿತಿಯಲ್ಲಿದೆ. ಇದು ನಿಮ್ಮ ಜೀವನದ ವಿವಿಧ ಆಯಾಮಗಳಲ್ಲಿ ಹೊಸ ಶಕ್ತಿಯನ್ನು ತುಂಬಲಿದೆ. ಬನ್ನಿ ನಿಮ್ಮ ವೃತ್ತಿ, ಆರೋಗ್ಯ, ಹಣಕಾಸು ಮತ್ತು ಸಂಬಂಧಗಳ ಬಗ್ಗೆ ಒಂದೊಂದಾಗಿ ಚರ್ಚಿಸೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಗ್ರಹಗತಿ ಮತ್ತು ವೃತ್ತಿ ಜೀವನ. ಈ ವಾರದ ಪ್ರಮುಖ ಬದಲಾವಣೆಯೆಂದರೆ ಶುಕ್ರನು ವೃಷಭ ರಾಶಿಯನ್ನು ಪ್ರವೇಶಿಸಿದ್ದಾನೆ. ವೃಷಭ ರಾಶಿಯು ನಿಮ್ಮ ವೃತ್ತಿ ಜೀವನಕ್ಕೆ ಬಹಳ ಮುಖ್ಯವಾದ ಸ್ಥಾನವಾಗಿದೆ. ಈ ಬದಲಾವಣೆಯಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮತ್ತು ಹೊಸ ಕೆಲಸಗಳನ್ನು ಪ್ರಾರಂಭಿಸುವ ಸಾಧ್ಯತೆಗಳಿವೆ. ಮಾನಸಿಕವಾಗಿ ಕೆಲಸ ಮಾಡುವವರಿಗೆ, ಅಂದರೆ ಸಂಶೋಧಕರು, ವೈದ್ಯರು, ಇಂಜಿನಿಯರ್ಗಳು, ಆರ್ಕಿಟೆಕ್ಟ್ಗಳು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಮತ್ತು ಹಣಕಾಸು ಕ್ಷೇತ್ರದವರಿಗೆ ಈ ಸಮಯವು ಅದ್ಭುತವಾಗಿದೆ. ಗುರುವು ಜೂನ್ ತಿಂಗಳವರೆಗೆ ರಾಶಿ ಬದಲಿಸುವವರೆಗೂ ನಿಮಗೆ ಉತ್ತಮ ಕಾಲವಿದೆ. ವಿಶೇಷವಾಗಿ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡುವವರಿಗೆ ಈ ಸಮಯ ಬಹಳ ಲಾಭದಾಯಕವಾಗಿದೆ. ನಿಮ್ಮ ವೃತ್ತಿಜೀವನವು ಈಗ ಒಂದು ಹೊಸ ರೂಪವನ್ನು ಪಡೆಯುವ ಹಂತದಲ್ಲಿದೆ. ಹಣಕಾಸು ಮತ್ತು ಆಸ್ತಿ ವ್ಯವಹಾರ. ಹಣಕಾಸಿನ ವಿಷಯಕ್ಕೆ ಬಂದರೆ, ಗುರು ಮತ್ತು ಬುಧನ ಸಂಯೋಗವು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪ್ರಭಾವ ಬೀರಲಿದೆ. ಇದು ಪ್ರಯಾಣದ ಸಾಧ್ಯತೆಗಳನ್ನು ಹೆಚ್ಚಿಸುವುದರ ಜೊತೆಗೆ ಆಸ್ತಿಗಳ ಮಾರಾಟ ಅಥವಾ ನಗದೀಕರಣಕ್ಕೆ ಕಾರಣವಾಗಬಹುದು. ಹಣವು ಕೆಲವೊಮ್ಮೆ ಸಿಕ್ಕಿಹಾಕಿಕೊಳ್ಳಬಹುದು ಅಥವಾ ಬರಬೇಕಾದ ಹಣ ವಿಳಂಬವಾಗಬಹುದು, ಆದರೆ ಒಟ್ಟಾರೆ ಹಣದ ಹರಿವು ಉತ್ತಮವಾಗಿರುತ್ತದೆ. ನಿಮ್ಮ ಜನ್ಮಕುಂಡಲಿ ಪ್ರಬಲವಾಗಿದ್ದರೆ ಈ ಗ್ರಹಗತಿಗಳು ಉತ್ತಮ ಫಲಿತಾಂಶ ನೀಡುತ್ತವೆ. ಈ ವಾರ ನೀವು ಆಸ್ತಿ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಜಾಣ್ಮೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಆರೋಗ್ಯ ಮತ್ತು ಮುನ್ನೆಚ್ಚರಿಕೆ. ಈ ವಾರ ಆರೋಗ್ಯದ ಕಡೆಗೆ ನೀವು ಹೆಚ್ಚಿನ ಗಮನ ಹರಿಸಬೇಕೆಂದು ನಕ್ಷತ್ರಗಳು ಸೂಚಿಸುತ್ತಿವೆ. ಹೊಟ್ಟೆಯ ತೊಂದರೆಗಳು, ಸ್ನಾಯುಗಳ ಸೆಳೆತ ಅಥವಾ ಕಾಲುಗಳಲ್ಲಿ ನೋವು ಕಂಡುಬರಬಹುದು. ಹರ್ನಿಯಾ, ಅಪೆಂಡಿಕ್ಸ್, ಕಿಡ್ನಿ ಕಲ್ಲು, ಆರ್ಥ್ರೈಟಿಸ್, ಸಕ್ಕರೆ ಕಾಯಿಲೆ ಅಥವಾ ಥೈರಾಯ್ಡ್ ಸಮಸ್ಯೆ ಇರುವವರು ಜಾಗರೂಕರಾಗಿರಬೇಕು. ಏಪ್ರಿಲ್ 24ರ ನಂತರ ರಕ್ತದೊತ್ತಡ ಮತ್ತು ನರಮಂಡಲದ ಸಮಸ್ಯೆ ಇರುವವರು ವಿಶೇಷ ಕಾಳಜಿ ವಹಿಸಬೇಕು. ವಯಸ್ಸಾದವರು ಮತ್ತು ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಈ ಅವಧಿಯಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಅಸಡ್ಡೆ ತೋರಬಾರದು. ಹವಾಮಾನ ಬದಲಾವಣೆಯು ನಿಮ್ಮ ಮೇಲೆ ಪರಿಣಾಮ ಬೀರಬಹುದು, ಆದ್ದರಿಂದ ಆಹಾರ ಮತ್ತು ನೀರಿನ ಬಗ್ಗೆ ಎಚ್ಚರವಿರಲಿ. ಸಂಬಂಧಗಳು ಮತ್ತು ವಿದೇಶಿ ಯೋಗ. ವೈಯಕ್ತಿಕ ಜೀವನದಲ್ಲಿ, ವೈವಾಹಿಕ ಮತ್ತು ವ್ಯಾಪಾರ ಸಂಬಂಧಗಳಲ್ಲಿ ಕೆಲವು ಸಣ್ಣ ಪುಟ್ಟ ಒತ್ತಡಗಳು ಎದುರಾಗಬಹುದು. ಇಂತಹ ಸಮಯದಲ್ಲಿ ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ವಿದೇಶದಲ್ಲಿ ನೆಲೆಸಿರುವವರಿಗೆ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವವರಿಗೆ ಈ ವಾರ ಅತ್ಯಂತ ಮಹತ್ವದ್ದಾಗಿದೆ. ರಾಹು ಮತ್ತು ಸೂರ್ಯನ ಪ್ರಭಾವದಿಂದಾಗಿ ಪ್ರಯಾಣ ಮಾಡುವ ಸಾಧ್ಯತೆಗಳು ಹೆಚ್ಚಿವೆ. ನಿಮ್ಮ ಸಂಬಂಧಗಳನ್ನು ಸುಧಾರಿಸಿಕೊಳ್ಳಲು ಇದು ಪೂರಕ ಸಮಯವಾಗಿರುವುದರಿಂದ ಸಂವಹನದಲ್ಲಿ ಸ್ಪಷ್ಟತೆ ಇರಲಿ. ಈ ವಾರ ಕೆಲವು ಸಮಯಗಳು ಕಾರ್ಯಗಳಿಗೆ ಅತ್ಯಂತ ಶುಭವಾಗಿವೆ. ಏಪ್ರಿಲ್ 20 ಮತ್ತು 21 ರಂದು ಚಂದ್ರನು ವರ್ಗೋತ್ತಮ ಸ್ಥಿತಿಯಲ್ಲಿದ್ದಾನೆ. ಏಪ್ರಿಲ್ 20 ರಂದು ಬೆಳಿಗ್ಗೆ 9:58 ರಿಂದ ಮಧ್ಯಾಹ್ನ 3:21 ರವರೆಗೆ ಮತ್ತು ನಂತರ ರಾತ್ರಿ 9 ಗಂಟೆಯವರೆಗಿನ ಅವಧಿಯು ಹೊಸ ವ್ಯಾಪಾರ ಸಭೆಗಳು ಅಥವಾ ಹೊಸ ಆರಂಭಗಳಿಗೆ ಬಹಳ ಉತ್ತಮವಾಗಿದೆ. ಏಪ್ರಿಲ್ 24ರ ನಂತರ ನಿಮ್ಮ ವೃತ್ತಿಜೀವನದ ಅಧಿಪತಿ ಉಚ್ಚ ನವಾಂಶಕ್ಕೆ ಚಲಿಸುವುದರಿಂದ ಇದು ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಬಲವನ್ನು ನೀಡುತ್ತದೆ. ಸ್ನೇಹಿತರೆ, ಪ್ರಮುಖವಾಗಿ ವಾರದ ಸವಾಲುಗಳನ್ನು ಎದುರಿಸಲು ಈ ಕೆಳಗಿನ ಉಪಾಯಗಳನ್ನು ಪಾಲಿಸಿ. ತಾಳ್ಮೆ ಮತ್ತು ಸಂಯಮ. ಸಂಬಂಧಗಳಲ್ಲಿ ಮತ್ತು ವೃತ್ತಿಯಲ್ಲಿ ಒತ್ತಡ ಬಂದಾಗ ಅವಸರ ಮಾಡದೆ ತಾಳ್ಮೆಯಿಂದ ಇರಿ. ಆರೋಗ್ಯದ ಕಡೆಗೆ ಗಮನ. ವಿಶೇಷವಾಗಿ ಏಪ್ರಿಲ್ 24ರ ನಂತರ ರಕ್ತದೊತ್ತಡ ಮತ್ತು ನರಮಂಡಲದ ಸಮಸ್ಯೆ ಇರುವವರು ಆರೋಗ್ಯದ ಕಡೆಗೆ ಗಮನವಿರಲಿ. ಶುಭ ಸಮಯದ ಬಳಕೆ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವಿಡಿಯೋದಲ್ಲಿ ತಿಳಿಸಿದ ಏಪ್ರಿಲ್ 20 ಮತ್ತು 21ರ ಶುಭ ಅವಧಿಯನ್ನು ಬಳಸಿ. ಆಹಾರ ಕ್ರಮ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಲು ಸಮತೋಲಿತ ಆಹಾರ ಮತ್ತು ನೀರನ್ನು ಸೇವಿಸಿ. ಸಕಾರಾತ್ಮಕ ಚಿಂತನೆ. ರಾಹು ಮತ್ತು ಕೇತುಗಳು ನಿಮ್ಮ ಕುಂಡಲಿಯನ್ನ ಸ್ಟ್ರಾಂಗ್ ಮಾಡಿದ್ದರೂ ಮಾನಸಿಕವಾಗಿ ದೃಢವಾಗಿರುವುದು ನಿಮಗೆ ಯಶಸ್ಸು ನೀಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಸಿಂಹ ರಾಶಿಯವರಿಗೆ ಇದು ವೃತ್ತಿ ಮತ್ತು ಪ್ರಗತಿಯ ವಾರ. ಸಣ್ಣ ಪುಟ್ಟ ದೈಹಿಕ ನೋವುಗಳು ಎದುರಾಗಬಹುದಾದರೂ ಗ್ರಹಗಳು ನಿಮ್ಮ ಪರವಾಗಿಯೇ ಇವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜೈ ಶ್ರೀ ಕೃಷ್ಣ.